ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ರೋಚಕ ತಿರುವು ಪಡ್ಕೊಂಡ ಇಂದಿನ ಕಥೆಯನ್ನು ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ. ನರಸಿಂಹನ ಮನಸ್ಸು ಗೆಲ್ಲೋದಕ್ಕೆ ಸಂಜನಾ ಪ್ರಯತ್ನ ಮಾಡ್ತಿದ್ದಾಳೆ. ನರಸಿಂಹನ ಮನೆಗೆ ಪೊಲೀಸ್ ಅಧಿಕಾರಿ ಒಬ್ಬರು ಬಂದಿರ್ತಾರೆ. ನಾನು ನರಸಿಂಹನ ಹೆಂಡತಿ ಸಂಜನಾ, ಕೂತ್ಕೊಂಡಿರಿ, ಕಾಫಿನ ತಗೊಂಡು ಬರ್ತೀನಿ ಅಂತ ಹೋದ ಸಂಜನಾ ನರಸಿಂಹನ ಕರೆದು, ನನ್ನ ಕೈಗೆ ಗಾಯ ಆಗಿದೆಯಾ ಅಲ್ವಾ, ನೀವೇ ಕಾಫಿನ ತಗೊಂಡು ಹೋಗಿ ಅಂತ ಹೇಳಿದ್ದಾಳೆ. ನಾಟಕ ಮಾಡ್ತಿದ್ದೀಯಾ? ನಾನು ಅಮ್ಮವರ ಗಂಡ ಅಂತ ಅನ್ಸ್ಕೋಬೇಕು ಅಂತಾನ? ನೀನೇ ಕಾಫಿನ ತಗೊಂಡು ಬಾ ಅಂತ ಹೇಳಿದ್ದಾನೆ ನರಸಿಂಹ. ಆಗ ಸಂಜನಾ ಸರಿ ಆಯ್ತು ಅಂತ ಕಾಫಿ ಕಪ್ಪು ತಗೊಂಡು ಬರ್ತಿದ್ದಾಳೆ. ಆದರೆ ಸೀರೆ ನೆರಗು ಜಾರಿ ನರಸಿಂಹ ಸೀರೆನ ಸರಿ ಮಾಡು ಅಂತ ಹೇಳಿದ್ದಾಳೆ. ಆಗ ನರಸಿಂಹ ಸಂಜನಾ ಸೀರೆನ ಸರಿ ಮಾಡಿದ್ದಾನೆ. ಈಗ ಓಕೆನಾ, ಬಂದು ಕಾಫಿ ಕೊಡು ಅಂತ ಹೇಳಿ ಹೋಗಿದ್ದಾನೆ ನರಸಿಂಹ. ಆಗ ಸಂಜನಾ ಆ ಪೊಲೀಸ್ ಅಧಿಕಾರಿಗೆ ಕಾಫಿನ ತಂದ್ಕೊಟ್ಟಿದ್ದಾಳೆ. ಕಾಫಿ ತುಂಬಾನೇ ಚೆನ್ನಾಗಿದೆ. ಏನಮ್ಮ ಅದು, ನಿನ್ನ ಕೈಗೆ ಗಾಯ ಆದಂಗೆ ಅಂತ ಕೇಳಿದ್ದಾರೆ. ನಿನ್ನೆ ಅಡಿಗೆ ಮಾಡಬೇಕಾದ್ರೆ ಕೈ ಸುಟ್ಕೊಂಡೆ, ಆದ್ರೆ ನಮ್ಮ ಯಜಮಾನ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನಾಚಿಕೊಂಡು ಸಂಜನಾ ಹೇಳಿದ್ದಾಳೆ. ಹೌದೇನೋ ನರಸಿಂಹ, ಹೆಂಡ್ತಿನ ಅಷ್ಟೊಂದು ಪ್ರೀತಿ ಮಾಡ್ತೀಯಾ ಅಂತ ಅವರು ಕೇಳ್ತಿದ್ದಾರೆ. ಇನ್ನು ಈ ಕಡೆ ಗುರು ಸೌಂದರ್ಯಗೆ ಕಾಫಿ ಕಪ್ಪನ್ನು ಕೊಟ್ಟು, ನಿನ್ನೆಗಿಂತೂ ಇವತ್ತು ನೀನು ಬೆಟರ್ ಆಗಿ ಕಾಣಿಸ್ತಿದೀಯಾ ಸೌಂದರ್ಯ, ನನಗೂ ನೋವಿದೆ, ಆದ್ರೆ ಏನ್ ಮಾಡೋದು ಹೇಳು, ಲೈಫಲ್ಲಿ ಏನೇ ಬಂದ್ರು ಮುಂದೆ ಸಾಕ್ತಾ ಇರಬೇಕು, ಆಗಿದ್ದನ್ನೇ ನೆನ್ಸ್ಕೊಂಡು ಕೊರಗಬಾರ್ದು. ಎನಿವೇ, ನಿನಗಾಗಿ ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ. ನಾನು ಕಳ್ಸಿರೋ ಲೊಕೇಶನ್ಗೆ ನಾಳೆ ಬಾ, ಬಂದ ಮೇಲೆ ಏನ್ ಸರ್ಪ್ರೈಸ್ ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದ ಗುರುಗೆ, ಹೌದಾ ಅಂತ ಕೇಳ್ತಿದ್ದಾಳೆ ಸೌಂದರ್ಯ. ಕಾಲಕ್ಕೆ ತಕ್ಕನಂಗೆ ಬದಲಾವಣೆ ಆಗ್ಲೇಬೇಕು, ಬದಲಾವಣೆ ಜಗದ ನಿಯಮ. ನೋಡು ಸೌಂದರ್ಯ, ನಾನು ಕಲ್ಸಿರೋ ಜಾಗಕ್ಕೆ ಬಂದ್ಬಿಡು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ, ಹಾಗೆ ನೀನೊಬ್ಳೇ ಅಲ್ಲಿಗೆ ಬರಬೇಕು ಅಂತ ಹೇಳಿ ಹೋಗಿದ್ದಾನೆ ಗುರು. ಇನ್ನು ಸೌಂದರ್ಯ ಕರಡಿ ಮುಂದೆ ನಿಂತ್ಕೊಂಡು, ಸದ್ಯ ನನ್ನ ಮುಖ ಡಲ್ ಆಗಿ ಕಾಣಿಸ್ತಿದೆ, ಎಲ್ಲರೂ ನನ್ನ ಮಾತು ನಂಬಿ ಕಣ್ಣೀರು ಸುರಿಸಿದ್ರು, ಪಾಪ ಗುರು ದಿಶಾ ಚಿರುಗೆ ಮಗು ಆಗುತ್ತೆ ಅಂತ ಆಸೆ ಪಡ್ತಿದ್ದಾರೆ. ಇಷ್ಟೆಲ್ಲ ಮಾಡಿದ ನನಗೆ ಅವರಿಗೆ ಮಕ್ಕಳು ಆಗದಿರಾ ಮಾಡೋಕ್ಕಾಗಲ್ವಾ? ಇನ್ನು ಆ ಅರ್ಚನಾ, ರಾಹುಲ್ಗೆ ಅರ್ಚನಾನ ಪ್ರೀತಿ ಮಾಡು ಅಂತ ಹೇಳಿದ್ದೆ ನಾನು, ಅವನು ಅವಳಿಂದ ದೂರ ಆಗೋದಕ್ಕೆ ಕಾರಣ ನಾನು. ಇಷ್ಟೆಲ್ಲ ಮಾಡಿದವಳು ಆ ರಾಜಶೇಖರ ವಂಶನ ನಿರ್ವಂಶ ಮಾಡೋದೇ ನನ್ನ ಉದ್ದೇಶ, ಅಲ್ಲಿಯವರೆಗೂ ಈ ಸೌಂದರ್ಯ ಸೋಳಲ್ಲ ಅಂತ ಅಂದ್ಕೊಂಡು ಖುಷಿ ಪಡ್ತಿದ್ದಾಳೆ. ಇನ್ನು ಗುರು ಹೇಳಿದ ಜಾಗಕ್ಕೆ ಬಂದಿದ್ದಾಳೆ ಸೌಂದರ್ಯ. ಅದು ಒಂದು ಬೆಟ್ಟ ಗುಡ್ಡ ಇರೋ ನಿರ್ಜನ ಪ್ರದೇಶವಾಗಿರುತ್ತೆ. ಇದೇನ್ ಗುರು, ಏನು ಸರ್ಪ್ರೈಸ್ ಅಂತ ಹೇಳಿ ಇಲ್ಲಿಗೆ ಬರೋದಕ್ಕೆ ಹೇಳಿದೆ, ನಾನು ಒಬ್ಬಳನ್ನೇ ಬರೋದಕ್ಕೆ ಹೇಳಿ ನೀವು ಆಗ್ಲೇ ಇಲ್ಲಿಗೆ ಬಂದಿದ್ದೀರಲ್ಲ, ಇಬ್ರು ಒಟ್ಟಿಗೆ ಬರ್ಬೋದಾಗಿತ್ತಲ್ಲ ರಾಹುಲ್ ಅಂತ ಕೇಳಿದ್ದಾಳೆ. ಒಟ್ಟಿಗೆ ಬಂದ್ರೆ ಸತ್ಯಗಳು ಗೊತ್ತಾಗಲ್ವಲ್ಲ, ಐ ಮೀನ್ ಹ್ಯಾಪಿ ಆನಿವರ್ಸರಿ ಸೌಂದರ್ಯ ಅಂತ ಹೇಳಿದ್ದಾನೆ ಗುರು. ಓ, ಇವತ್ತು ನಮ್ಮ ಆನಿವರ್ಸರಿ ಅಲ್ವಾ, ಮರ್ತೇ ಹೋಯ್ತು ಗುರು, ಹ್ಯಾಪಿ ಆನಿವರ್ಸರಿ ಗುರು ಅಂತ ಗುರುನ ತಬ್ಬಿಕೊಂಡಿದ್ದಾಳೆ. ಆದ್ರೆ ಗುರು ಸೀರಿಯಸ್ ಆಗಿರೋದು ನೋಡಿ, ಯಾಕೆ ಗುರು ಡಲ್ ಆಗಿದ್ದೀರಾ, ನನಗೆ ಮುಂದಕ್ಕೆ ಮಕ್ಕಳಾಗಲ್ಲ ಅಂತ ಗೊತ್ತಾಗಿ ಬೇಜಾರಾಗಿದೆಯಾ, ಆದ್ರೆ ನಾನು ಏನ್ ಮಾಡ್ಲಿ, ದಿಶಾ ಮಾಡಿರೋ ತಪ್ಪಿಂದ ನನಗೆ ಈ ರೀತಿ ಆಯ್ತು, ಇಲ್ಲ ಅಂದ್ರೆ ನಾನು ಎಲ್ಲರ ರೀತಿ ತಾಯಿಯಾಗಿ ತಾಯಿ ಸುಖನ ಅನುಭವಿಸ್ತಾ ಇದ್ದೆ, ನಮಗೆ ಮಗುನೇ ಆಗ್ಬಾರ್ದು ಅಂತ ಆ ದೇವರು ನಮ್ಮ ಹಣೆಯಲ್ಲಿ ಬರ್ದಿದ್ರೆ ನಾವೇನ್ ಮಾಡಕ್ಕಾಗುತ್ತೆ ಹೇಳು, ಹೋಗ್ಲಿ ಬಿಡು, ಇವತ್ತು ನಮ್ಮ ಆನಿವರ್ಸರಿ ಅಂತ ಗೊತ್ತಿದ್ರೆ ಜೋರಾಗಿ ಪಾರ್ಟಿ ಅರೇಂಜ್ ಮಾಡ್ಬೋದಾಗಿತ್ತು ಅಲ್ಲ ಗುರು, ಪ್ರತಿ ವರ್ಷ ಹ್ಯಾಪಿ ಆನಿವರ್ಸರಿಗೆ ನೀವು ಫಾರಿನ್ನಲ್ಲಿ ಇದ್ರು ನನಗಾಗಿ ಗಿಫ್ಟನ್ನ ಕಳಿಸ್ತಾ ಇದ್ರಿ, ಈ ವರ್ಷ ನನಗಾಗಿ ಏನ್ ಗಿಫ್ಟ್ ತಂದಿದ್ದೀರಾ ಅಂತ ಕೇಳಿದ ಸೌಂದರ್ಯಗೆ, ಗಿಫ್ಟಾ ತಂದಿದ್ದೀನಿ ಅಂತ ಒಂದು ಬಾಕ್ಸ್ ಅನ್ನು ಕೊಟ್ಟಿದ್ದಾರೆ ಗುರು. ಅದನ್ನ ನೋಡಿ ಖುಷಿ ಪಟ್ಟ ಸೌಂದರ್ಯ, ಥ್ಯಾಂಕ್ ಯು ಸೋ ಮಚ್ ಗುರು ಅಂತ ಹೇಳ್ತಾ ಓಪನ್ ಮಾಡಿ ನೋಡಿದ್ದಾಳೆ. ಅದು ಖಾಲಿ ಇರೋದು ನೋಡಿ, ಇದೇನ್ ಗುರು ಬಾಕ್ಸ್ ಖಾಲಿ ಇದೆ ಅಂತ ಶಾಕಲ್ಲಿ ಕೇಳಿದ್ದಾಳೆ. ಹೌದಾ, ಬಾಕ್ಸ್ ಖಾಲಿ ಇದೆಯಾ, ನಾನು ಅದರಲ್ಲಿ ಇದೆ ಅಂತ ಅನ್ಕೊಂಡಿದ್ದೆ. ಇಲ್ವಾ, ಜನಗಳೇ ಹಾಗೆ, ಇಲ್ದಿರೋದನ್ನ ಇದೆ ಅಂತ ಹೇಳ್ಕೊಳ್ಳೋದು, ಇರೋದನ್ನ ಇಲ್ಲ ಅಂತ ಹೇಳ್ಕೊಳ್ಳೋದು, ಹೀಗೆ ಪ್ರಪಂಚ ನಡೆಯೋದು. ನಮ್ ಜೊತೆಗಿರೋರೇ ಮೋಸ ಮಾಡ್ತಾರೆ ಅಂತಂದ್ರೆ ನೀವು ಹೊರಗಿನವರು ಎಷ್ಟು ಮೋಸ ಮಾಡಲ್ಲ ಹೇಳು. ಈ ಖಾಲಿ ಬಾಕ್ಸ್ ಕೂಡ ಒಂದು ಪಾಠ ಹೇಳ್ತಿದೆ. ತುಂಬಾ ಜನ ಮುಖವಾಡ ಹಾಕ್ಕೊಂಡೇ ಬದುಕ್ತಿದ್ದಾರೆ ಅಂತ ಹೇಳಿದ ಗುರು ಮಾತಿಗೆ, ನೀವು ಯಾಕೋ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ, ಮಗು ಇಲ್ಲ ಅನ್ನೋ ನೋವು ನಿಮ್ಮ ಮನಸ್ಸನ್ನು ಕಾಡ್ತಾ ಇದೆ ಅನ್ಸುತ್ತೆ ಅಂತ ಹೇಳಿದ್ದಾಳೆ ಸೌಂದರ್ಯ. ನಿನಗೆ ಮಗು ಆಗಲ್ಲ ಅನ್ನೋ ಸತ್ಯ ಗೊತ್ತಿದ್ರು ಸುಳ್ಳು ಹೇಳಿದ್ದೆ ನನ್ನ ಕಾಡ್ತಾ ಇದೆ, ಗಂಡ ಹೆಂಡತಿ ಇಬ್ರು ಸೇರಿದ್ರೆ ತಾನೇ ಮಕ್ಕಳಾಗೋದು,
ಆದ್ರೆ ನಮ್ಮಿಬ್ಬರ ಮಧ್ಯೆ ಏನೂ ನಡೆದೇ ಇಲ್ಲ. ಆದ್ರೂ ನೀನು ತಾಯಿ ಆಗ್ತಿದ್ದೀನಿ ಅಂತ ಹೇಳಿದೆ. ಅದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಗುರು. ಇದೇನ್ ಗುರು ಹೀಗ್ ಕೇಳ್ತೀಯಾ? ಆವತ್ತು ಕೇಸರಿ ಹಾಲಲ್ಲಿ ಮಿಕ್ಸ್ ಮಾಡಿ ತಂದ್ಕೊಟ್ರಲ್ಲ, ಏನಾಯ್ತು ಅಂತ ಮರ್ತು ಬಿಟ್ರಾ? ಅಂತ ಕೇಳಿದ ಸೌಂದರ್ಯಗೆ ಆವತ್ತು ಏನೂ ನಡೆದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಆವತ್ತು ನಡೆದ ಘಟನೆಯನ್ನು ಹೇಳಿದ್ದಾನೆ ಗುರು. ಸೌಂದರ್ಯಗಾಗಿ ಹಾಲು ತಗೊಂಡು ಬಂದಿರ್ತಾರೆ ಗುರು. ಆದ್ರೆ ಸೌಂದರ್ಯ ನನಗೆ ಡಿನ್ನರ್ ಹೆವಿ ಆಗಿದೆ, ಬೇಡ ಗುರು ಅಂತ ಹೇಳಿರ್ತಾಳೆ. ಇಬ್ರು ಶೇರ್ ಮಾಡ್ಕೊಂಡು ಕುಡಿಯೋಣ, ನೀನು ಸ್ವಲ್ಪ ಕುಡಿದು ಕೊಡು, ನಾನು ಕುಡಿತೀನಿ ಅಂತ ಹೇಳ್ತಾರೆ. ಆಗ ಸ್ವಲ್ಪ ಕುಡಿದು ಹಾಲನ್ನು ಗುರು ಕೈಗೆ ಕೊಟ್ಟಿದ್ದಾಳೆ ಸೌಂದರ್ಯ. ಹಾಲು ಕುಡಿದ ಗುರು ಸೌಂದರ್ಯ ಕೈನ ಹಿಡಿದಿದ್ದಾರೆ. ಗುರು, ನನಗೆ ತಲೆ ತುಂಬಾ ನೋಯ್ತಾ ಇದೆ, ಸಾರಿ, ಗುಡ್ ನೈಟ್ ಅಂತ ಮಲಗಿರ್ತಾಳೆ. ಅದನ್ನೆಲ್ಲ ಈಗ ನೆನಪಿಸಿದ ಗುರು, ಇದಾದ್ಮೇಲೆ ನೀನು ಕನ್ಸೀವ್ ಅಂತ ಹೇಳಿದ್ದು ನನ್ನ ಕೈಲಿ ನಂಬೋದಕ್ಕೆ ಆಗ್ಲಿಲ್ಲ. ಎಲ್ಲರ ಮುಂದೆ ನಾನು ತಾಯಿ ಆಗ್ತಿದ್ದೀನಿ ಅಂತ ಖುಷಿಯಿಂದ ಹೇಳಿದೆ. ಆಗ್ಲೇ ನನಗೆ ಶಾಕ್ ಆಗಿತ್ತು. ಆದ್ರೆ ಸತ್ಯ ಎಲ್ಲರ ಮುಂದೆ ಹೇಳಕ್ಕಾಗ್ದೆ ಸರಿಯಾದ ಸಮಯ ಬರ್ಲಿ ಅಂತ ಕಾಯ್ತಾ ಇದ್ದೆ. ಇವು ನಿನ್ನ ಒರಿಜಿನಲ್ ರಿಪೋರ್ಟ್ಸ್ ಅಂತ ರಿಪೋರ್ಟ್ಸ್ ಅನ್ನ ಸೌಂದರ್ಯ ಮುಖದ ಮೇಲೆ ಬಿಸಾಕಿದ್ದಾನೆ. ನಿಜಕ್ಕೂ ಹಾಸ್ಪಿಟಲಿಂದ ಡಾಕ್ಟರ್ ದೀಪಾ ಕೈಗೆ ಸೌಂದರ್ಯ ಹೆಲ್ತ್ ರಿಪೋರ್ಟ್ಸ್ ಕೊಡು ಅಂತ ಹಾಸ್ಪಿಟಲ್ ಸಿಬ್ಬಂದಿ ಕೈಲಿ ಕಳ್ಸಿರ್ತಾರೆ. ಆದ್ರೆ ಅವು ನಾನು ಸೌಂದರ್ಯ ಗಂಡ, ನಾನು ಯಾಕೆ ನನ್ನ ಹೆಂಡತಿ ರಿಪೋರ್ಟ್ಸ್ ನೋಡಬಾರ್ದು ಅಂತ ಗುರು ತಗೊಂಡಿರ್ತಾರೆ. ಆಗ್ಲೇ ಸೌಂದರ್ಯಗೆ ಮಕ್ಕಳಾಗಲ್ಲ ಅನ್ನೋ ಸತ್ಯ ಗುರುಗೆ ಗೊತ್ತಾಗಿರುತ್ತೆ. ನಿನ್ನ ಬಂಡವಾಳ ಏನು ಅಂತ ನನಗೆ ಆವತ್ತೇ ಗೊತ್ತಾಗಿತ್ತು, ಆದ್ರೆ ಸುಮ್ಮನೆ ಇದ್ದೆ. ಹೇಳು ಸೌಂದರ್ಯ, ಸುಳ್ಳು ಹೇಳಿ ಯಾಕೆ ನನ್ನ ಮೋಸ ಮಾಡಿದೆ? ದಿಶಾನೇ ತಳ್ಳಿದ್ದು ಅಂತ ಆ ಹುಡುಗಿ ಮೇಲೆ ಯಾಕೆ ಆರೋಪ ಮಾಡಿದೆ? ಅವಳನ್ನ ಮನೆಯಿಂದ ಆಚೆ ಹಾಕಬೇಕು ಅಂತಾನಾ? ಚಿರು ಜೊತೆ ಅವಳು ಸಂಸಾರ ಮಾಡಬಾರ್ದು ಅಂತಾನ? ಹೇಳು, ಸತ್ಯ ಹೇಳು. ನಮಗೆ ಮಕ್ಕಳು ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ಹುಟ್ಟಿದಿರೋ ಮಗುಗೆ ತಂದೆ ಆಗ್ತಿದ್ದೀನಿ ಅಂತ ಅಂದ್ಕೊಂಡ್ರೇನೆ ತುಂಬಾ ನೋವಾಗುತ್ತೆ. ಈ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಮಕ್ಕಳಾಗಲ್ಲ, ಅವರೆಲ್ಲ ಸುಖವಾಗಿಲ್ವಾ? ನಿನಗೆ ಮಕ್ಕಳು ಆಗಲ್ಲ ಅಂತ ಹೇಳಿದ್ದಿದ್ರೆ ನಿನ್ನ ದೂರ ಮಾಡ್ತಿರ್ಲಿಲ್ಲ, ನಿನ್ನನ್ನೇ ಮಗು ತರ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ. ಆದ್ರೆ ನೀನು ಮಾಡಿದ್ದೇನು? ತಾಯಿ ಆಗ್ತಿದ್ದೀನಿ ಅಂತ ಸುಳ್ಳು ಹೇಳಿದೆ. ಇನ್ನೆಷ್ಟು ಸುಳ್ಳು ಹೇಳಿ ಮೋಸ ಮಾಡಿದ್ದೀಯಾ ಹೇಳು. ನೋಡು, ನಿನಗೆ ಮಕ್ಕಳಾಗಲ್ಲ ಅನ್ನೋ ಕಾರಣಕ್ಕೆ ದಿಶಾ ತಳ್ಳಿರೋದ್ರಿಂದ ಗರ್ಭಕ್ಕೆ ಡ್ಯಾಮೇಜ್ ಆಗಿ ಅಂತ ನೀನು ಹೇಳಿದ ಕತೆಗೆ ಇವತ್ತೇ ಫುಲ್ ಸ್ಟಾಪ್ ಇಡು. ನೀನು ಮಾಡಿರೋ ದ್ರೋಹಕ್ಕೆ ಕ್ಷಮೆ ಇಲ್ಲ. ನೀನು ಮನೆಗೆ ಸರಿಯಾದ ಸೊಸೆ ಅಲ್ಲ, ಮೋಸಗಾತಿ ಅನ್ನೋ ಸತ್ಯಾನ ಎಲ್ಲರಿಗೂ ಹೇಳ್ತೀನಿ ಅಂತ ಸಿಟ್ಟಲ್ಲಿ ಹೇಳ್ತಿದ್ದ ಗುರುಗೆ, ಉಶ್, ಮಾತಾಡಬೇಡ, ಆ ಮನೆಗೆ ನಾನೇ ಸೊಸೆ, ಆ ಮನೆಗೆ ಯಜಮಾನಿ ಮಹಾರಾಣಿ ನಾನೇ. ಈ ಸೌಂದರ್ಯ ಅಂದ್ರೇನೆ ಪರ್ಫೆಕ್ಷನ್, ನಾನು ಏನು ಬೇಕಾದರೂ ಮಾಡ್ತೀನಿ, ಕೇಳೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಹೇಳಿದ್ದಾಳೆ ಸೌಂದರ್ಯ. ಹಾಗಾದ್ರೆ ಇದನ್ನೆಲ್ಲ ಮುಚ್ಚಿಡೋ ಅವಶ್ಯಕತೆ ನನಗೂ ಇಲ್ಲ. ಈ ಸುಂದರವಾದ ಮುಖದ ಹಿಂದೆ ಇರೋ ಕರಾಲ ಸತ್ಯಾನ ನಾನೇ ಅಲ್ಲ, ಯಾರೂ ಒಪ್ಪಲ್ಲ. ನೀನು ಒಳ್ಳೆಯವಳು ದೇವತೆ ಅಂದ್ಕೊಂಡ ನಮ್ಮಪ್ಪನಿಗೆ ಚಿರುಗೆ ಸತ್ಯ ಹೇಳ್ತೀನಿ. ನೀನು ಮಾಡಿರೋ ಮೋಸಕ್ಕೆ ದುರಹಂಕಾರಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ನಿನ್ನ ಬಂಡವಾಳ ಎಲ್ಲರ ಮುಂದೆ ಬಯಲು ಮಾಡ್ತೀನಿ ಅಂತ ಹೇಳಿ ಹೋಗ್ತಿದ್ದಾರೆ ಗುರು. ಒಂದು ವೇಳೆ ಗುರು ಮನೆಯವ್ರ ಮುಂದೆ ಸತ್ಯ ಹೇಳಿದ್ರೆ ಯಾಕೆ ಹೀಗೆ ಮಾಡಿದ್ರಿ ಅಂತ ಚಿರು ಪ್ರಶ್ನೆ ಮಾಡ್ತಾನೆ. ದಿಶಾನು ಪ್ರಶ್ನೆ ಮಾಡ್ತಾಳೆ. ಆಗ ಯಾಕೆ ನನಗೆ ಆ ಮನೆ ಮೇಲೆ ದ್ವೇಷ ಅಂತ ನಾನು ಹೇಳಬೇಕಾಗುತ್ತೆ? ಆಗ ಯಾರು ನನ್ನ ಸುಮ್ಮನೆ ಬಿಡಲ್ಲ, ಎಲ್ಲರೂ ಸೇರಿ ನನ್ನ ಮನೆಯಿಂದ ಆಚೆ ಹಾಕ್ತಾರೆ ಅಂತ ಅಂದುಕೊಂಡ ಸೌಂದರ್ಯ, ಗುರು ಪ್ಲೀಸ್ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ಇನ್ನು ಮುಂದೆ ಖುಷಿಯಾಗಿರೋಣ ಅಂತ ಓಡಿ ಬಂದು ಹೇಳ್ತಿದ್ದಾಳೆ. ಇಲ್ಲ, ನೀನು ಮೋಸಗಾತಿ, ಈ ಸತ್ಯನ ನಾನು ಹೇಳಲೇಬೇಕು ಅಂತ ಹೇಳಿದ ಗುರುಗೆ, ಇಲ್ಲ, ನೀನು ಹೇಳೋದಕ್ಕೆ ನಾನು ಬಿಡಲ್ಲ ಅಂತಿದ್ದಾಳೆ ಸೌಂದರ್ಯ. ಏನು ಹೆದರ್ಸ್ತಾ ಇದೀಯಾ? ನಿನ್ನ ಹೆದರಿಕೆಗೆಲ್ಲ ಬೊಗ್ಗೋನಲ್ಲ ನಾನು. ಈ ವಿಷಯನ ಹೀಗೆ ಬಿಟ್ರೆ ಇನ್ನೂ ಮೋಸ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಯಾವತ್ತೂ ನೀನು ತಾಯಿ ಆಗ್ತಿದ್ದೀನಿ ಅಂತ ಸುಳ್ಳು ಹೇಳಿದೀಯೋ ಆವತ್ತೇ ನಿನ್ನ ಮೇಲೆ ನಂಬಿಕೆ ಹೋಯ್ತು, ಬಿಡು ನನ್ನ ಅಂತ ಹೋಗ್ತಾ ಇದ್ದ ಗುರು ಸೌಂದರ್ಯ ತಳ್ಳಿದ ಕಲ್ಲು ಕಾಲಿಗೆ ಸಿಕ್ಕಿ ಸ್ಲಿಪ್ ಆಗಿ ಬೆಟ್ಟದ ಮೇಲಿಂದ ಬಿದ್ದಿದ್ದಾರೆ. ಗುರು ಅಂತ ಜೋರಾಗಿ ಕಿರಿಸಿದ್ದಾಳೆ ಸೌಂದರ್ಯ. ಇನ್ನು ಮನೆಯಲ್ಲಿ ಎಲ್ರೂ ಇನ್ನೂ ಗುರು ಮನೆಗೆ ಬಂದಿಲ್ಲ ಅನ್ನೋ ಟೆನ್ಷನ್ನಲ್ಲಿ ಇದ್ದಾರೆ. ಅಣ್ಣನ್ಗೆ ಕಾಲ್ ಮಾಡಿದ್ರು ನಾಟ್ ರೀಚಬಲ್ ಬರ್ತಿದೆ, ಇವನು ಯಾವತ್ತೂ ಹೀಗೆ ಮಾಡಿಲ್ವಲ್ಲ ಅಂತ ಚಿರು ಹೇಳ್ತಿದ್ದಾನೆ. ಸೌಂದರ್ಯ, ನೀವು ಬೆಳಗ್ಗೆಯಿಂದ ಮನೆಯಲ್ಲಿ ಇರಲಿಲ್ಲ, ಒಬ್ರೇ ಎಲ್ಲಿಗೆ ಹೋಗಿದ್ರಿ ಅಂತ ದೀಪಾ ಪ್ರಶ್ನೆ ಮಾಡಿದ್ದಾಳೆ. ಗುರು ಬೆಟ್ಟದ ಮೇಲಿಂದ ಬಿದ್ದಿದ್ದು ನೆನಪಿಸ್ಕೊಂಡಿದ್ದಾಳೆ ಸೌಂದರ್ಯ. ಆಗ ರಾಜಶೇಖರ್ ಏನೋ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನನಗೂ ಟೆನ್ಷನ್ ಆಗ್ತಿದೆ ಅಂತ ಸೌಂದರ್ಯ ಸುಳ್ಳು ಹೇಳಿದ್ದಾಳೆ. ಭಾವ ಕಾಣಿಸ್ತಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಒಳ್ಳೆಯದು ಅಂತ ದಿಶಾ ಹೇಳಿದ್ದು ಕೇಳಿ ನೋ ಅಂತ ಜೋರಾಗಿ ಕಿರಿಸಿದ್ದಾಳೆ ಸೌಂದರ್ಯ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ
ತಾನೇ ಗುರುನ ಬೆಟ್ಟದ ಮೇಲಿಂದ ತಳ್ಳಿದ್ದು ಅನ್ನೋ ಸತ್ಯ ಗೊತ್ತಾಗುತ್ತೆ. ತನ್ನ ಪೂರ್ತಿ ಮುಖವಾಡಾನೇ ಎಲ್ಲರ ಮುಂದೆ ಕಲ್ಚಿ ಬೀಳುತ್ತೆ ಅಂತ ಅಂದ್ಕೊಂಡ ಸೌಂದರ್ಯ, ಚಿರು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳ್ತಿದ್ದಾಳೆ. ಎಲ್ಲರಿಗೂ ಶಾಕ್ ಆಗಿದೆ. ನೀವ್ಯಾಕೆ ಆತಗೆ ಹೀಗೆ ಹೇಳ್ತಿದ್ದೀರಾ ಅಂತ ಚಿರು ಕೇಳ್ತಿದ್ದಾನೆ. ಹಾಗಾದ್ರೆ ಗುರುಗೆ ಏನಾಗಿದೆ? ಗುರು ಕಥೆನ ಮುಗಿಸಿದ್ದಾಳ ಸೌಂದರ್ಯ. ಈಗ ಅವಳ ಅಸಲಿ ಮುಖವಾಡ ಎಲ್ಲರ ಮುಂದೆ ಬಯಲಾಗುತ್ತಾ ಅನ್ನೋ ರೋಚಕದ ಸಂಚಿಕೆಯನ್ನು ಮುಂದಿನ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.